ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನು ನಾವಿಂದು ಬಿಡಿಸೋಣ. ಲೆಕ್ಕಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಅಂಕದ ಲೆಕ್ಕಗಳು. ಪ್ರಶ್ನೆ 1, ಸೈನ್ ತೀಟಾ ಇಸ್ ಈಕ್ವಲ್ ಟು 12/13, ಕಾಸ್ ತೀಟಾ ಇಸ್ ಈಕ್ವಲ್ ಟು 5/13 ಆದಾಗ ಸೀಕೆಂಟ್ ತೀಟಾ ಬೆಲೆ ಮತ್ತು ಟ್ಯಾನ್ ತೀಟಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ ತೀಟಾ ಆದಾಗ ಇಲ್ಲಿ ಸೈನ್ ತೀಟಾ ಮತ್ತು ಕಾಸ್ ತೀಟಾ ಬೆಲೆಗಳನ್ನು ಆದೇಶ ಮಾಡಿದಾಗ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 12/13 ಡಿವೈಡೆಡ್ ಬೈ 5/13 ಆಗುತ್ತೆ. ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು 12/13 ಛೇದದಲ್ಲಿರೋದು ಅಂಶದಲ್ಲಿ ಬಂದಾಗ 13/5 ಆಗುತ್ತೆ. 13 ಕ್ಯಾನ್ಸಲ್ ಆದಾಗ ಟ್ಯಾನ್ ತೀಟಾ ಬೆಲೆ 12/5 ಆಗುತ್ತೆ. ಅದೇ ರೀತಿ ಸೀಕೆಂಟ್ ತೀಟಾದ ಬೆಲೆ ಸೀಕೆಂಟ್ ತೀಟಾವನ್ನು 1/ಕಾಸ್ ತೀಟಾ ಅಂತ ಬರಿಬೋದು. ಸೀಕೆಂಟ್ ತೀಟಾ ಇಸ್ ಈಕ್ವಲ್ ಟು 1/ಕಾಸ್ ತೀಟಾ ಅಂದರೆ 1/5/13 ಆಗುತ್ತೆ. ಅಂಶಕ್ಕೆ ಬಂದಾಗ 13/5 ಆಗುತ್ತೆ. ಇದು ಪ್ರಶ್ನೆ ಸಂಖ್ಯೆ 1ರ ಉತ್ತರ ಆಗಿದೆ. ಎರಡನೇ ಪ್ರಶ್ನೆ, ಚಿತ್ರದಲ್ಲಿ ಸೈನ್ ಆಲ್ಫಾ ಮತ್ತು ಕಾಸ್ ಆಲ್ಫಾಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತ್ರಿಭುಜ ABCಯಲ್ಲಿ ABಯ ಬೆಲೆ 24, BCಯ ಬೆಲೆ 7, ACಯ ಬೆಲೆ 25 ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆಲ್ಫಾ ಕೋನ ಆಗಿದೆ, ಇನ್ನೊಂದು ಎರಡು ಆಲ್ಫಾ ಕೋನ ಆಗಿರೋದ್ರಿಂದ ಸೈನ್ ಆಲ್ಫಾದ ಬೆಲೆ ಮತ್ತು ಕಾಸ್ ಆಲ್ಫಾದ ಬೆಲೆಗಳನ್ನು ಕಂಡುಹಿಡಬೇಕು. ಸೈನ್ ಆಲ್ಫಾ ಅಂದರೆ ಅಭಿಮುಖ ಬಾಹುಬೈ ವಿಕರಣ ಆಗಿರೋದ್ರಿಂದ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 24/25. ಕಾಸ್ ಆಲ್ಫಾ ಅಂದರೆ ಪಾರ್ಶ್ವ ಬಾಹುಬೈ ವಿಕರಣ ಆಗಿರೋದ್ರಿಂದ ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 7/25 ಆಗುತ್ತೆ. ಇದಿಷ್ಟು ಎರಡನೇ ಪ್ರಶ್ನೆಯ ಉತ್ತರಗಳಾಗಿವೆ. ಮೂರನೇ ಪ್ರಶ್ನೆ, ಚಿತ್ರದಲ್ಲಿ ಸೈನ್ P ಮತ್ತು ಟ್ಯಾನ್ Rಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಕೋನಗಳನ್ನು ಕೊಟ್ಟಿದ್ದಾರೆ, ಕೋನ P ಮತ್ತು ಕೋನ R. ತ್ರಿಭುಜ PQRನಲ್ಲಿ ಕೋನ P ಮತ್ತು ಕೋನ Rಗಳನ್ನು ಕೊಟ್ಟಿದ್ದಾರೆ. ಸೈನ್ P ಬಂದಾಗ ಅಭಿಮುಖ ಬಾಹು RQ ಆಗುತ್ತೆ ಅಥವಾ QR ಆಗುತ್ತೆ. R ಕೋನ ಬಂದಾಗ ಅಭಿಮುಖ ಬಾಹು PQ ಆಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ರಿ. ಸೈನ್ P ಬೆಲೆಗಳನ್ನು ಮತ್ತು ಟ್ಯಾನ್ R ಬೆಲೆಗಳನ್ನು ಕಂಡುಹಿಡಬೇಕು. ಸೈನ್ P ಅಂದರೆ ಅಭಿಮುಖ ಬಾಹುಬೈ ವಿಕರಣ. P ಕೋನದ ಪ್ರಕಾರ ಅಭಿಮುಖ ಬಾಹು ಅಂದರೆ QR/PR ಆಗುತ್ತೆ. ಸೈನ್ P ಇಸ್ ಈಕ್ವಲ್ ಟು 1/2 ಆಗುತ್ತೆ. ಟ್ಯಾನ್ R ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಟ್ಯಾನ್ನ ಅನುಪಾತ ಅಭಿಮುಖ ಬಾಹುಬೈ ಪಾರ್ಶ್ವಬಾಹು ಆಗುತ್ತೆ. R ಕೋನವನ್ನು ಪರಿಗಣನೆಗೆ ತೆಗೆದುಕೊಂಡಾಗ PQ ಅಭಿಮುಖ ಬಾಹು ಆಗುತ್ತೆ, QR ಪಾರ್ಶ್ವಬಾಹು ಆಗುತ್ತೆ. ಅದರ ಅನ್ವಯ ಟ್ಯಾನ್ R ಇಸ್ ಈಕ್ವಲ್ ಟು PQ/QR, ಟ್ಯಾನ್ R ಇಸ್ ಈಕ್ವಲ್ ಟು √3/1 ಆಗುತ್ತೆ. ನಾಲ್ಕನೇ ಪ್ರಶ್ನೆ, ಚಿತ್ರದಲ್ಲಿ ಟ್ಯಾನ್ P ಮೈನಸ್ ಕಾಟ್ Rನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತ್ರಿಭುಜ PQRನಲ್ಲಿ PQನ ಅಳತೆ 12, PRನ ಅಳತೆ 13, QRನ ಅಳತೆ 5 ಸೆಂಟಿಮೀಟರ್ ಆದಾಗ ಟ್ಯಾನ್ P ಮತ್ತು ಕಾಟ್ R ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟ್ಯಾನ್ P ಮೈನಸ್ ಕಾಟ್ R ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಹಿಂದಿನ ಲೆಕ್ಕಗಳಲ್ಲಿ ಸಪ್ರೇಟಾಗಿ ಕೇಳಿದ್ರು, ಆದರೆ ಇಲ್ಲಿ ಟ್ಯಾನ್ P ಮೈನಸ್ ಕಾಟ್ R ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ P ಕೋನನೂ ಇದೆ, R ಕೋನನೂ ಇದೆ. P ಕೋನ ಕೊಟ್ಟಾಗ QR ಅಭಿಮುಖ ಬಾಹು ಆಗುತ್ತೆ. R ಕೋನವನ್ನು ಪರಿಗಣನೆಗೆ ತೆಗೆದುಕೊಂಡಾಗ PQ ಅಭಿಮುಖ ಬಾಹು ಆಗುತ್ತೆ. ಪ್ರಶ್ನೆ ಪ್ರಕಾರ ಟ್ಯಾನ್ P ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಟ್ಯಾನ್ P ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ QR, ಪಾರ್ಶ್ವಬಾಹು ಅಂದರೆ PQ. ಟ್ಯಾನ್ P ಇಸ್ ಈಕ್ವಲ್ ಟು 5/12 ಆಗುತ್ತೆ. ಕಾಟ್ Rನ ಬೆಲೆ R ಕೋನವನ್ನು ತೆಗೆದುಕೊಂಡಾಗ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು QR ಆಗುತ್ತೆ, ಅಭಿಮುಖ ಬಾಹು PQ ಆಗುತ್ತೆ. ಕಾಟ್ R ಇಸ್ ಈಕ್ವಲ್ ಟು 5/12 ಆಗುತ್ತೆ. ಪ್ರಶ್ನೆ ಪ್ರಕಾರ ಟ್ಯಾನ್ P ಮೈನಸ್ ಕಾಟ್ R ಇಸ್ ಈಕ್ವಲ್ ಟು 5/12 ಮೈನಸ್ 5/12. ಛೇದ ಸಮ ಇದೆ, ಹಾಗಾಗಿ 5/12 ಮೈನಸ್ 5/12 ಕಳೆದಾಗ ಉತ್ತರ 0 ಬರುತ್ತೆ. ಟ್ಯಾನ್ P ಮೈನಸ್ ಕಾಟ್ Rನ ಬೆಲೆ 0 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಚಿತ್ರದಲ್ಲಿ ಕೋನ ABC 90 ಡಿಗ್ರಿ ಆದಾಗ ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ತ್ರಿಭುಜ ABCಯಲ್ಲಿ B ಕೋನ 90 ಡಿಗ್ರಿ ಆದಾಗ ABಯ ಅಳತೆ 3 ಸೆಂಟಿಮೀಟರ್, ACಯ ಅಳತೆ 5 ಸೆಂಟಿಮೀಟರ್, BCಯ ಅಳತೆ 4 ಸೆಂಟಿಮೀಟರ್ ಇದ್ದಾಗ ಸೈನ್ ಆಲ್ಫಾದ ಬೆಲೆ ಅಭಿಮುಖ ಬಾಹುಬೈ ವಿಕರಣ ಆಗಿರೋದ್ರಿಂದ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು AB/AC. AB ಅಂದರೆ 3 ಸೆಂಟಿಮೀಟರ್, AC ಅಂದರೆ 5 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಟ್ಯಾನ್ ತೀಟಾದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಟ್ಯಾನ್ ತೀಟಾ ಅಂದರೆ ಅಭಿಮುಖ ಬಾಹುಬೈ ಪಾರ್ಶ್ವಬಾಹು ಆಗುತ್ತೆ. ಅಭಿಮುಖ ಬಾಹು ಅಂದರೆ ತೀಟಾ ಬೆಲೆ ತೆಗೆದುಕೊಂಡಾಗ ಅಭಿಮುಖ ಬಾಹು ಅಂದರೆ BC ಆಗುತ್ತೆ, ಪಾರ್ಶ್ವ ಅಂದರೆ AB ಆಗುತ್ತೆ. BC/AB ಅಂದರೆ ಇಲ್ಲಿ ನೋಡಿರಿ, ಕೋನ ತೀಟಾ ಒಂದಿದೆ, ಆಲ್ಫಾ ಒಂದಿದೆ. ಅದರ ಅನ್ವಯ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು BC/AB ತೆಗೆದುಕೊಂಡಾಗ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು BC ಅಂದರೆ 4 ಸೆಂಟಿಮೀಟರ್, AB ಅಂದರೆ 3 ಸೆಂಟಿಮೀಟರ್. ಟ್ಯಾನ್ ತೀಟಾದ ಬೆಲೆ 4/3 ಆಗುತ್ತೆ. ಮುಂದಿನ ಪ್ರಶ್ನೆ,
ಚಿತ್ರದಲ್ಲಿ ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿಯ ಬೆಲೆ 4 ಸೆಂಟಿಮೀಟರ್, ಬಿ ಸಿಯ ಬೆಲೆ 3 ಸೆಂಟಿಮೀಟರ್, ಎ ಸಿಯ ಬೆಲೆ 5 ಸೆಂಟಿಮೀಟರ್ ಆದಾಗ ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕೆಲವೊಂದು ಪ್ರಶ್ನೆಗಳಲ್ಲಿ 2 ಬಾಹುವಿನ ಅಳತೆ ಕೊಡ್ತಾರೆ, 3ನೇ ಬಾಹುವನ್ನು ಕಂಡುಹಿಡಿಬೇಕಾಗತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಿದಾಗ ವಿಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದ 2 ಬಾಹುಗಳ ವರ್ಗಗಳ ಮೊತ್ತ ಆಗಿರುತ್ತೆ. ಹಾಗಾಗಿ 3ನೇ ಬಾಹುನ ಕಂಡುಹಿಡಿದು ಉಳಿದ ಅನುಪಾತಗಳನ್ನು ಕಂಡುಹಿಡಬೇಕಾಗಿರುತ್ತೆ. ಆದರೆ ಕೆಲವೊಂದು ಲೆಕ್ಕಗಳಲ್ಲಿ 3 ಬಾಹುವಿನ ಅಳತೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ 3 ಬಾಹುವಿನ ಅಳತೆ ಕೊಟ್ಟಾಗ ಸೈನ್ ಆಲ್ಫಾದ ಬೆಲೆ ಏನಾಗುತ್ತಪ್ಪ ಅಂದರೆ, ಆಲ್ಫಾ ಕೋನವನ್ನು ಗಣನೆಗೆ ತೆಗೆದುಕೊಂಡಾಗ ಬಿ ಸಿ ಅಭಿಮುಖ ಆಗಿರುತ್ತೆ, ಎ ಬಿ ಪಾರ್ಶ್ವ ಆಗುತ್ತೆ, ಎ ಸಿ ವಿಕರ್ಣ ಆಗುತ್ತೆ. ಅದೇ ರೀತಿ ಸೈನ್ ಆಲ್ಫಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಆಲ್ಫಾ ಕೋನವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹು ಬಿ ಸಿ ಆಗುತ್ತೆ, ಬಿ ಸಿ ಬೈ ಎ ಸಿ ಆಗುತ್ತೆ. ಸೈನ್ ಆಲ್ಫಾದ ಬೆಲೆ 3/5 ಆಗುತ್ತೆ. ಕಾಸ್ ಥೀಟಾದ ಬೆಲೆ, ಥೀಟಾವನ್ನು ಕೋನವಾಗಿ ತೆಗೆದುಕೊಂಡಾಗ ಅಭಿಮುಖ ಬಾಹು ಎ ಬಿ ಆಗುತ್ತೆ, ಪಾರ್ಶ್ವ ಬಾಹು ಬಿ ಸಿ ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 3/5 ಆಗುತ್ತೆ. ಪ್ರಶ್ನೆ ಪ್ರಕಾರ ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 3/5 ಪ್ಲಸ್ 3/5. ಇಲ್ಲಿ ನೋಡಿರಿ, ಛೇದ ಸಮ ಇದ್ದಾಗ ಛೇದ ಸಾಮಾನ್ಯವಾಗಿ ತೆಗೆದುಕೊಳ್ಬೇಕು. ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಂಶವನ್ನು ಕೂಡೋಣ, 3 + 3 / 5. ಸೈನ್ ಆಲ್ಫಾ ಪ್ಲಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು 6/5 ಆಗುತ್ತೆ. ಮುಂದಿನ ಪ್ರಶ್ನೆ, ಸೈನ್ ಎ ಇಸ್ ಈಕ್ವಲ್ ಟು 3/5 ಆದರೆ ಟ್ಯಾನ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲೂ ಒಂದು ತ್ರಿಭುಜಗಳನ್ನು ರಚನೆ ಮಾಡಿದಾಗ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನ ಆದಾಗ ಬಿ ಸಿ ಅಳತೆ 3, ಎ ಸಿ ಅಳತೆ 5, ಎ ಬಿ ಅಳತೆ 4 ಸೆಂಟಿಮೀಟರ್ ಆಗಿದೆ. ಆದರೆ ಈ ಪ್ರಶ್ನೆಯಲ್ಲಿ ಎ ಬಿ ಅಳತೆ ಕೊಟ್ಟಿರೋದಿಲ್ಲ. ವಿಕರ್ಣ ಎ ಸಿ, ಉಳಿದ ಬಾಹು ಬಿ ಸಿ ಅಳತೆ ಮಾತ್ರ ಕೊಟ್ಟಿದ್ದರು. ಎ ಬಿ ಅಳತೆ ಕೊಟ್ಟಿದ್ದಿಲ್ಲ. ಒಂದು ಬಾಹುವಿನ ಅಳತೆ 3 ಇದ್ದಾಗ, ವಿಕರ್ಣದ ಅಳತೆ 5 ಇದ್ದಾಗ ಇನ್ನೊಂದು ಬಾಹುವಿನ ಅಳತೆ ಯಾವಾಗಲೂ 4 ಸೆಂಟಿಮೀಟರ್ ಇರುತ್ತೆ. 3, 4, 5 ಮೆಥಡ್ ಇಲ್ಲಿ ಅಪ್ಲೈ ಮಾಡಿರೋದ್ರಿಂದ ಎ ಬಿಯ ಬೆಲೆ ಕಂಡುಹಿಡ್ಕೊಂಡಿದ್ದೀನಿ, 4 ಸೆಂಟಿಮೀಟರ್ ಆಗುತ್ತೆ. ಈ ಒಂದು ಕೋನ ಎ ತೆಗೆದುಕೊಂಡಾಗ ಅಭಿಮುಖ ಬಾಹು ಬಿ ಸಿ ಆಗುತ್ತೆ, ಪಾರ್ಶ್ವ ಬಾಹು ಎ ಬಿ ಆಗುತ್ತೆ, ವಿಕರ್ಣ ಎ ಸಿ ಆಗುತ್ತೆ. ಪೈಥಾಗೊರಸ್ ಪ್ರಮೇಯ ಅಪ್ಲೈ ಮಾಡಿದ್ಮೇಲೆ ಸೈನ್ ಎ ಇಸ್ ಈಕ್ವಲ್ ಟು 3/5 ಆದಾಗ ಟ್ಯಾನ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಟ್ಯಾನ್ ಎ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ಅಭಿಮುಖ ಬಾಹು ಅಂದರೆ ಬಿ ಸಿ, ಪಾರ್ಶ್ವ ಬಾಹು ಅಂದರೆ ಎ ಬಿ. ಅದರ ಅನ್ವಯ ಟ್ಯಾನ್ ಎ ಇಸ್ ಈಕ್ವಲ್ ಟು 3/4 ಆಗುತ್ತೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಎ ಸಿ ಅಳತೆ ಕೊಟ್ಟಿಲ್ಲ. ಉಳಿದ 2 ಬಾಹು ಕೊಟ್ಟಿದ್ದಾರೆ, ಎ ಬಿ ಮತ್ತು ಬಿ ಸಿ ಕೊಟ್ಟಿದ್ದಾರೆ, ಎ ಸಿಯನ್ನು ಕೊಟ್ಟಿಲ್ಲ. ಆ 3ನೇ ಬಾಹುವಿನ ಅಳತೆಯನ್ನು ನಾನು ಪೈಥಾಗೊರಸ್ ಪ್ರಮೇಯದ ಅನ್ವಯ ಕಂಡುಹಿಡ್ಕೊಂಡಿದ್ದೀನಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ √3 ಸ್ಕ್ವೇರ್ ಅಂದಾಗ ಸ್ಕ್ವೇರ್ ಏನಾಗುತ್ತೆ, 4 ಆಗುತ್ತೆ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆದಾಗ ಎ ಸಿ ಇಸ್ ಈಕ್ವಲ್ ಟು √4, ಎ ಸಿ ಇಸ್ ಈಕ್ವಲ್ ಟು 2 ಆಗುತ್ತೆ. ಎ ಸಿಯ ಬೆಲೆಯನ್ನು ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಕಂಡು ಹಿಡ್ಕೊಂಡಾದ್ಮೇಲೆ ಸೈನ್ ಸಿ ಬೆಲೆ ಕಂಡು ಹಿಡ್ಕೊಂಡಿದ್ದೀನಿ. ಸೈನ್ ಸಿ ಕೋನ ಸಿ ಆಗುತ್ತೆ. ಕೋನ ಸಿ ಆದಾಗ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಅಭಿಮುಖ ಬಾಹು ಬೈ ವಿಕರ್ಣ ಸೈನ್ ಸಿ, ದೇರ್ಫೋರ್ ಸೈನ್ ಸಿಯ ಬೆಲೆ 1/2 ಆಗುತ್ತೆ. ಪ್ರಶ್ನೆಯಲ್ಲಿ ಕಾಸ್ ಎ ಕೊಟ್ಟಿದ್ದಾರೆ. ಎನ ಗಣನೆಗೆ ತೆಗೆದುಕೊಂಡಾಗ ಕೋನವನ್ನಾಗಿ ಬಿ ಸಿ ಅಭಿಮುಖ ಬಾಹು ಆಗುತ್ತೆ, ಪಾರ್ಶ್ವ ಎ ಬಿ ಆಗುತ್ತೆ. ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವ ಬಾಹು ಬೈ ವಿಕರ್ಣ. ಪಾರ್ಶ್ವ ಬಾಹು ಅಂದರೆ ಎ ಬಿ, ವಿಕರ್ಣ ಅಂದರೆ ಎ ಸಿ. ಕಾಸ್ ಎ ಇಸ್ ಈಕ್ವಲ್ ಟು 1/2 ಆಗುತ್ತೆ. ಪ್ರಶ್ನೆ ಪ್ರಕಾರ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆ 1/2 ಪ್ಲಸ್ 1/2 ಆಗುತ್ತೆ. ಇಲ್ಲಿ ಛೇದ ಸಮವಿದ್ದಾಗ 2 ಸಾಮಾನ್ಯವಾಗಿ ಲಸ ತೆಗೆದುಕೊಂಡಾಗ 1 + 1/2 ಆಗುತ್ತೆ. ಅಂಶದಲ್ಲೂ 2, ಛೇದದಲ್ಲಿ 2 ಇದ್ದಾಗ ಕ್ಯಾನ್ಸಲ್ ಮಾಡಿದಾಗ ಸೈನ್ ಸಿ ಪ್ಲಸ್ ಕಾಸ್ ಎ ಬೆಲೆ 1 ಬರುತ್ತೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಸೀಕೆಂಟ್ ಬಿ ಮತ್ತು ಕಾಟ್ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಮತ್ತೆ ಎ ಸಿ ಬಿ ತ್ರಿಭುಜವನ್ನು ಹಾಕಿಕೊಂಡಾಗ ಇಲ್ಲಿ ಸಿ ಕೋನ 90 ಡಿಗ್ರಿ ಆಗುತ್ತೆ. ಇಲ್ಲಿ ಎ ಕೋನ ಮತ್ತು ಬಿ ಕೋನ ಎರಡನ್ನೂ ತೆಗೆದುಕೊಂಡಾಗ ಎ ಕೋನವನ್ನು ತೆಗೆದುಕೊಂಡಾಗ ಅಭಿಮುಖ ಬಾಹು ಬಿ ಸಿ ಆಗುತ್ತೆ. ಬಿ ಕೋನವನ್ನಾಗಿ ತೆಗೆದುಕೊಂಡಾಗ ಎ ಸಿ ಅಭಿಮುಖ ಬಾಹು ಹೋಗುತ್ತೆ. ವಿಕರ್ಣ 2 ಇದರಲ್ಲಿ ಎ ಬಿ ಆಗುತ್ತೆ. ಸೀಕೆಂಟ್ ಬಿ ಅಂದರೆ ವಿಕರ್ಣ ಬೈ ಪಾರ್ಶ್ವ ಬಾಹು. ವಿಕರ್ಣ ಅಂದರೆ ಎ ಬಿ ಬೈ ಪಾರ್ಶ್ವ ಅಂದರೆ ಬಿ ಸಿ ಆಗುತ್ತೆ. ಸೀಕೆಂಟ್ ಬಿ ಅಂದರೆ 13/5 ಆಗುತ್ತೆ. ಅದೇ ರೀತಿ ಕಾಟ್ ಎ ಬೆಲೆ ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು. ಕಾಟ್ ಎ ಅಂದರೆ ಅಭಿಮುಖ ಬಿ ಸಿ ಆಗುತ್ತೆ, ಪಾರ್ಶ್ವ ಅಂದರೆ ಎ ಸಿ ಆಗುತ್ತೆ. ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ಅಂದರೆ ಎ ಸಿ ಬೈ ಬಿ ಸಿ ಆಗುತ್ತೆ. ಕಾಟ್ ಎ ಇಸ್ ಈಕ್ವಲ್ ಟು 12/5 ಆಗುತ್ತೆ. ಮುಂದಿನ ಪ್ರಶ್ನೆ, ಚಿತ್ರದಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ
ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಕ್ಯೂ ಲಂಬಕೋನವಾದಾಗ ಪಿ ಕ್ಯೂನ ಅಳತೆ 12 ಸೆಂಟಿಮೀಟರ್, ಕ್ಯೂ ಆರ್ನ ಅಳತೆ 5 ಸೆಂಟಿಮೀಟರ್, ಪಿ ಆರ್ನ ಅಳತೆ 13 ಸೆಂಟಿಮೀಟರ್. ಮೂರು ಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಟ್ಯಾನ್ ಪಿ ಕಂಡುಹಿಡಿಬೇಕು. ಪಿ ಕೋನವನ್ನು ತೆಗೆದುಕೊಂಡಾಗ ಥೀಟಾ ಕೋನ ಪಿ ಅಂತ ತೆಗೆದುಕೊಂಡಾಗ ಕ್ಯೂ ಆರ್ ಅಭಿಮುಖ ಬಾಹು ಹೋಗುತ್ತೆ. ಆರ್ ಕೋನವನ್ನು ತೆಗೆದುಕೊಂಡಾಗ ಪಿ ಕ್ಯೂ ಅಭಿಮುಖ ಬಾಹು ಹೋಗುತ್ತೆ. ಟ್ಯಾನ್ ಪಿ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಕ್ಯೂ ಆರ್ ಬೈ ಪಿ ಕ್ಯೂ. ಟ್ಯಾನ್ ಪಿ 5/12 ಆಗುತ್ತೆ. ಕಾಸ್ ಆರ್ನ ಕೋನ ತೆಗೆದುಕೊಂಡಾಗ ಪಿ ಕ್ಯೂ ಬರುತ್ತೆ ಅಭಿಮುಖ ಬಾಹು, ಕ್ಯೂ ಆರ್ ಪಾರ್ಶ್ವಬಾಹು ಬರುತ್ತೆ, ವಿಕರ್ಣ ಪಿ ಆರ್ ಬರುತ್ತೆ. ಕಾಸ್ ಆರ್ ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಅಂದರೆ ಕ್ಯೂ ಆರ್, ವಿಕರ್ಣ ಅಂದರೆ ಪಿ ಆರ್. ಅದರ ಅನ್ವಯ ಕಾಸ್ ಆರ್ 5/13 ಆಗುತ್ತೆ. ಇದಿಷ್ಟು 2 ಅಂಕಕ್ಕೆ ಕೇಳಲಾಗುವಂತಹ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ 2 ಅಂಕಕ್ಕೆ ಕೇಳಲಾಗುವಂತಹ ಅತಿ ಸಂಭವನೀಯ ಪ್ರಶ್ನೆಗಳಾಗಿರೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ಮನೆಯಲ್ಲಿ ಕೂತ್ಕೊಂಡು ಬಿಡಿಸಿದಾಗ ಖಂಡಿತವಾಗಿಯೂ 2 ಅಂಕಗಳನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.